ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಇಂದು ನಾವು ಕೇಳೋ ಕತೆ ಮಹಾಭಾರತದ ಅತ್ಯಂತ ಕುತೂಹಲಕಾರಿ ಪಾತ್ರದ ಬಗ್ಗೆ. ಅವನ ಯೋಚನೆಗಳು ಇಡೀ ಮಹಾಭಾರತದ ಯುದ್ಧಕ್ಕೆ ಕಾರಣವಾದವು. ಅವನೇ ಶಕುನಿ, ಗಾಂಧಾರದ ರಾಜಕುಮಾರ. ಶಕುನಿ ದುಷ್ಟನಾಗಲು ಕಾರಣವೇನು? ಅವನ ಪ್ರತೀಕಾರದ ಮೂಲವೇನು? ಅವನು ಹುಟ್ಟಿನಿಂದಲೇ ಕೆಟ್ಟವನ? ಗಾಂಧಾರದ ರಾಜಕುಟುಂಬ. ಶಕುನಿ ಗಾಂಧಾರ ದೇಶದ ರಾಜಕುಮಾರ. ಗಾಂಧಾರಿ ಶಕುನಿಯ ತಂಗಿ. ಗಾಂಧಾರಿಯನ್ನು ಹಸ್ತಿನಾಪುರದ ರಾಜ ಧೃತರಾಷ್ಟ್ರನಿಗೆ ಮದುವೆ ಮಾಡಲಾಯಿತು. ಧೃತರಾಷ್ಟ್ರ ಜನ್ಮದಿಂದಲೇ ಕುರುಡನಾಗಿದ್ದನು. ಗಾಂಧಾರಿ ತನ್ನ ಪತಿಯ ಸ್ಥಿತಿಯನ್ನು ತಿಳಿದ ನಂತರ ಪತಿಗೆ ಸಮಾನವಾಗಿರಲು ತನ್ನ ಕಣ್ಣುಗಳನ್ನು ಕಟ್ಟಿಕೊಂಡಳು. ಈ ಮದುವೆಯಿಂದ ಶಕುನಿಯ ಮನಸ್ಸಿನಲ್ಲಿ ಸಂತೋಷವಿರಲಿಲ್ಲ. ತನ್ನ ತಂಗಿಯನ್ನು ಕುರುಡನಿಗೆ ಮದುವೆ ಮಾಡಿದ್ದಾರೆ ಎಂದು ದುಃಖಪಟ್ಟನು. ಆದರೆ ಆ ನೋವು ಅವನು ಹೊರಗೆ ತೋರಿಸಲಿಲ್ಲ. ಬಂಧನ ಮತ್ತು ಅವಮಾನ. ಒಂದು ಜನಪ್ರಿಯ ಕಥೆಯ ಪ್ರಕಾರ ಗಾಂಧಾರದ ರಾಜಕುಟುಂಬವನ್ನು ಹಸ್ತಿನಾಪುರದಲ್ಲಿ ಬಂಧಿಸಿ ಇಟ್ಟಿದ್ದರು. ಆ ಬಂಧನದಲ್ಲಿ ಶಕುನಿಯ ತಂದೆ ಮತ್ತು ಬಂಧುಗಳು ನಿಧಾನವಾಗಿ ಸಾವನ್ನಪ್ಪಿದರು. ಈ ಘಟನೆ ಶಕುನಿಯ ಮನಸ್ಸಿನಲ್ಲಿ ತುಂಬಾ ಆಳವಾದ ಗಾಯ ಮಾಡಿತು. ನೋವು ಶಕುನಿಯನ್ನು ಹೇಗೆ ಬದಲಿಸಿತು? ಈ ಎಲ್ಲ ಘಟನೆಗಳ ನಂತರ ಶಕುನಿ ಸಂಪೂರ್ಣವಾಗಿ ಬದಲಾದನು. ಅವನು ಅಳಲಿಲ್ಲ, ಕೋಪದಿಂದ ಕುಗ್ಗಲಿಲ್ಲ, ಯುದ್ಧಕ್ಕೆ ಕರೆ ಕೊಡಲಿಲ್ಲ. ಅವನು ತನ್ನ ನೋವನ್ನು ಪ್ರತೀಕಾರವಾಗಿ ಬದಲಿಸಿಕೊಂಡನು. ಶಕುನಿಗೆ ಶಸ್ತ್ರ ಬೇಡವಾಗಿತ್ತು. ಅವನಿಗೆ ಬುದ್ಧಿಯೇ ದೊಡ್ಡ ಆಯುಧವಾಗಿತ್ತು. ಅವನು ಒಳಗೊಳಗೆ ಒಂದು ನಿರ್ಧಾರ ಮಾಡಿದ. ಹಸ್ತಿನಾಪುರವನ್ನು ಒಳಗಿನಿಂದಲೇ ನಾಶ ಮಾಡಬೇಕು ಎಂದು. ಶಕುನಿ ದುರ್ಯೋಧನನ ಮನಸ್ಸಿಗೆ ಹೇಗೆ ಹತ್ತಿರವಾದನು? ಹಸ್ತಿನಾಪುರದಲ್ಲಿ ಶಕುನಿ ನಿಧಾನವಾಗಿ ದುರ್ಯೋಧನನ ಮನಸ್ಸನ್ನು ಗೆಲ್ಲುತ್ತಾ ಬಂದನು. ದುರ್ಯೋಧನನಲ್ಲಿ ಅಸೂಯೆ ಇತ್ತು, ಅಧಿಕಾರದ ಹಂಬಲವೂ ಇತ್ತು, ಹಠವೂ ಇತ್ತು. ಶಕುನಿ ಈ ಎಲ್ಲವನ್ನೂ ಚೆನ್ನಾಗಿ ಗಮನಿಸಿದನು. ಅವನು ಪದೇ ಪದೇ ಪಾಂಡವರ ಬಗ್ಗೆ ಮಾತಾಡುತ್ತಾ ದುರ್ಯೋಧನನ ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸಿದನು. ಪಾಂಡವರು ನಿನ್ನ ಹಕ್ಕನ್ನು ಕಸಿದುಕೊಳ್ತಾರೆ ಅಂತ ಹೇಳುತ್ತಾ ಬಂದನು. ಹೀಗೆ ನಿಧಾನವಾಗಿ ಅವನ ನಂಬಿಕೆ ಗೆದ್ದನು ಹಾಗೂ ದುರ್ಯೋಧನನ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು. ಶಕುನಿ ಏಕೆ ಪಗಡೆ ಆಟ ಆಯ್ಕೆ ಮಾಡಿಕೊಂಡನು? ಶಕುನಿ ದುರ್ಯೋಧನನಿಗೆ ನೇರವಾಗಿ ಯುದ್ಧ ಮಾಡೋದು ಬೇಡ ಎಂದನು. ಪಾಂಡವರು ಯುದ್ಧದಲ್ಲಿ ಸುಲಭವಾಗಿ ಸೋಲಲ್ಲ ಅನ್ನೋದು ಅವನಿಗೆ ತಿಳಿದಿತ್ತು. ಆದರೆ ಪಗಡೆ ಆಟದಲ್ಲಿ ಆಗಲ್ಲ. ಅಲ್ಲಿ ಶಕ್ತಿ ಬೇಕಾಗಿತ್ತು, ಬುದ್ಧಿ ಮತ್ತು ತಂತ್ರವೇ ಮುಖ್ಯವಾಗಿತ್ತು. ಶಕುನಿಗೆ ಪಗಡೆ ಆಟ ಚೆನ್ನಾಗಿ ಬರುತ್ತಿತ್ತು. ಅದಕ್ಕಾಗಿ ಅವನು ದುರ್ಯೋಧನನಿಗೆ ಪಗಡೆ ಆಟದ ಮೂಲಕ ಪಾಂಡವರನ್ನು ಸೋಲಿಸಬಹುದು ಅಂತ ಬುದ್ಧಿ ಹೇಳಿದನು. ಪಗಡೆ ಸಭೆಯಲ್ಲಿ ಶಕುನಿಯೇ ಆಟ ಆಡಿದನು. ಯುಧಿಷ್ಠರ ನಿಧಾನವಾಗಿ ತನ್ನ ಸಂಪತ್ತು, ರಾಜ್ಯ, ಸಹೋದರರು ಎಲ್ಲವನ್ನೂ ಕಳೆದುಕೊಂಡನು. ಕೊನೆಗೆ ದ್ರೌಪದಿಯನ್ನು ಪಣವಾಗಿ ಇಡಬೇಕಾದ ಪರಿಸ್ಥಿತಿ ಬಂತು. ಹೀಗೆ ಶಕುನಿ ಯುದ್ಧ ಮಾಡದೆ ಪಗಡೆ ಆಟದ ಮೂಲಕ ದೊಡ್ಡ ನಾಶಕ್ಕೆ ಕಾರಣವಾದನು. ಪಗಡೆ ಸಭೆ ಯುದ್ಧಕ್ಕೆ ಕಾರಣ ಏಕಾಯಿತು? ಪಗಡೆ ಸಭೆಯಲ್ಲಿ ನಡೆದದ್ದು ಕೇವಲ ಒಂದು ಆಟ ಅಲ್ಲ. ಅಲ್ಲಿ ಧರ್ಮವನ್ನೇ ಎಲ್ಲರ ಮುಂದೆ ಅವಮಾನಿಸಲಾಯಿತು. ಪಗಡೆ ಆಟದಲ್ಲಿ ಸೋತ ಯುಧಿಷ್ಠರನಿಂದಾಗಿ ದ್ರೌಪದಿಯನ್ನು ಸಭೆಗೆ ಕರೆಸಲಾಯಿತು. ಇದು ಆ ಕಾಲದಲ್ಲಿ ನಡೆದ ಅತಿ ದೊಡ್ಡ ಅನ್ಯಾಯ. ರಾಜಸಭೆಯಲ್ಲೇ ಒಬ್ಬ ಮಹಿಳೆಗೆ ಅವಮಾನವಾಗಿದ್ದು ಧರ್ಮಕ್ಕೆ ದೊಡ್ಡ ಹೊಡೆತ ಕೊಟ್ಟಿತು. ಈ ಒಂದು ಘಟನೆ
ಮಹಾಭಾರತದ ಕಥೆಯ ದಿಕ್ಕನ್ನೇ ಬದಲಿಸಿತು. ಪಾಂಡವರ ಮನಸ್ಸಿನಲ್ಲಿ ನೋವು ಮತ್ತು ಕೋಪ ತುಂಬಿತು. ಕೌರವರ ಅಹಂಕಾರ ಇನ್ನೂ ಹೆಚ್ಚಾಯಿತು. ಆ ದಿನದಿಂದ ಹಸ್ತಿನಾಪುರದಲ್ಲಿ ಶಾಂತಿ ಉಳಿಯಲಿಲ್ಲ. ಯುದ್ಧ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನುವ ಪರಿಸ್ಥಿತಿ ಅಂದಿನಿಂದಲೇ ಶುರುವಾಯಿತು. ವನವಾಸ ಯುದ್ಧಕ್ಕೆ ಬೀಜ ಹೇಗೆ ಬಿತ್ತಿತು? ಪಗಡೆ ಸಭೆಯ ನಂತರ ಪಾಂಡವರು ವನವಾಸಕ್ಕೆ ಹೋಗಬೇಕಾದ ಸ್ಥಿತಿ ಬಂತು. ತಮ್ಮ ತಪ್ಪಿಲ್ಲದೆ ಎಲ್ಲವನ್ನೂ ಕಳೆದುಕೊಂಡ ನೋವು ಅವರ ಮನಸ್ಸಿನಲ್ಲಿ ಉಳಿಯಿತು. ಈ ಕಡೆ ಹಸ್ತಿನಾಪುರದಲ್ಲಿ ದ್ವೇಷ, ಅಸೂಯೆ ಮತ್ತು ಅಹಂಕಾರ ಹೆಚ್ಚಾಯಿತು. ಕೌರವರಿಗೆ ತಾವು ಮಾಡಿದ ತಪ್ಪಿನ ಅರಿವು ಬರಲಿಲ್ಲ. ಆದರೆ ಪಾಂಡವರ ನೋವು ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ಶಕುನಿ ಒಳಗೊಳಗೆ ಹಾಕಿದ ಪ್ರತೀಕಾರದ ಬೀಜ ನಿಧಾನವಾಗಿ ಬೆಳೆಯತೊಡಗಿತು. ಪಾಂಡವರು ಮತ್ತು ಕೌರವರ ನಡುವೆ ದೂರ ಹೆಚ್ಚಾಯಿತು. ಹೀಗೆ ಒಂದು ಹಂತಕ್ಕೆ ಬಂದು ಯುದ್ಧ ತಪ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಯಿತು. ಯುದ್ಧದಲ್ಲಿ ಶಕುನಿಗೆ ಏನಾಯಿತು? ಕುರುಕ್ಷೇತ್ರ ಯುದ್ಧದಲ್ಲಿ ಶಕುನಿ ನೇರವಾಗಿ ಭಾಗವಹಿಸಿದನು. ಅವನು ಯೋಧನಂತೆ ಯುದ್ಧ ಮಾಡುತ್ತಿದ್ದರೂ ಅವನ ಹಳೆಯ ಕುತಂತ್ರಗಳೇ ಅವನನ್ನು ಹಿಂಬಾಲಿಸಿದವು. ಕೊನೆಗೆ ಶಕುನಿಯನ್ನು ಸಹದೇವನು ಹತ್ಯೆ ಮಾಡಿದನು. ಇದು ಶಕುನಿಯ ಕುತಂತ್ರಕ್ಕೆ ಅಂತ್ಯವಾದ ಕ್ಷಣವಾಗಿತ್ತು. ಆದರೆ ಅವನು ಮೊದಲು ಬಿತ್ತಿದ್ದ ದ್ವೇಷದ ಬೀಜಗಳು ಈಗಾಗಲೇ ದೊಡ್ಡ ನಾಶಕ್ಕೆ ಕಾರಣವಾಗಿತ್ತು. ಶಕುನಿಯ ಕತೆ ನಮಗೆ ಏನು ಹೇಳುತ್ತದೆ? ಒಳಗಿನ ನೋವನ್ನು ದ್ವೇಷವಾಗಿ ಬದಲಿಸಿಕೊಂಡರೆ ಅದು ಕೊನೆಗೆ ಎಲ್ಲರಿಗೂ ದೊಡ್ಡ ನಷ್ಟ ತರುತ್ತದೆ. ಬುದ್ಧಿ ಒಳ್ಳೆಯದಕ್ಕೆ ಬಳಸಿಕೊಂಡರೆ ಒಳ್ಳೆಯದಾಗುತ್ತದೆ. ಅದೇ ಬುದ್ಧಿಯನ್ನು ಧರ್ಮವಿಲ್ಲದೆ ಬಳಸಿದರೆ ಅದು ಶಸ್ತ್ರಕ್ಕಿಂತಲೂ ಅಪಾಯಕಾರಿಯಾಗುತ್ತದೆ. ಮಹಾಭಾರತ ಯುದ್ಧ ಅಂದ್ರೆ ಕೇವಲ ಶಸ್ತ್ರಗಳಿಂದ ನಡೆದ ಯುದ್ಧ ಅಲ್ಲ. ಶಕುನಿ ಯೋಧನಲ್ಲದಿದ್ದರೂ ತನ್ನ ಬುದ್ಧಿ ಮತ್ತು ತಂತ್ರಗಳಿಂದ ಇಡೀ ಯುದ್ಧದ ದಿಕ್ಕನ್ನೇ ಬದಲಿಸಿದನು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.